ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಪಾಸ್ಕ ಕಾಲದ 2ನೆಯ ವಾರ, ಏಪ್ರಿಲ್ 13, 2026 ಸೋಮವಾರ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 3ನೇ ಅಧ್ಯಾಯ 1ರಿಂದ 8ರವರೆಗಿನ ವಚನಗಳು. ಆ ಕಾಲದಲ್ಲಿ ನಿಕೋದೇಮನೆಂಬ ಫರಿಸಾಯನು ಇದ್ದನು. ಅವನು ಯೆಹೂದ್ಯರ ನಾಯಕರಲ್ಲಿ ಒಬ್ಬನು. ಒಂದು ರಾತ್ರಿ ಅವನು ಯೇಸುಸ್ವಾಮಿಯ ಬಳಿಗೆ ಬಂದು, ಗುರುದೇವ, ತಾವು ದೇವರಿಂದ ಬಂದ ಬೋಧಕರೆಂದು ನಾವು ಬಲ್ಲೆವು. ದೇವರು ತನ್ನೊಡನೆ ಇಲ್ಲದ ಹೊರತು ಯಾರಿಂದಲೂ ತಾವು ಮಾಡುವ ಸೂಚಕ ಕಾರ್ಯಗಳನ್ನು ಮಾಡಲು ಆಗದು ಎಂದು ಹೇಳಿದನು. ಆಗ ಯೇಸು, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ಸಾಮ್ರಾಜ್ಯವನ್ನು ಸೇರಲಾರ ಎಂದು ಹೇಳಿದರು. ಅದಕ್ಕೆ ನಿಕೋದೇಮನು, ವಯಸ್ಸಾದ ಒಬ್ಬನು ಹೊಸದಾಗಿ ಹುಟ್ಟುವುದಾದರೂ ಹೇಗೆ? ತಾಯಿಯ ಗರ್ಭವನ್ನು ಮತ್ತೊಮ್ಮೆ ಹೊಕ್ಕು ಅವನು ಹುಟ್ಟಲು ಸಾಧ್ಯವೇ ಎಂದು ಕೇಳಿದನು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ನೀರಿನಿಂದಲೂ ಪವಿತ್ರಾತ್ಮನಿಂದಲೂ ಹುಟ್ಟದ ಹೊರತು ಯಾವನೂ ದೇವರ ರಾಜ್ಯವನ್ನು ಪ್ರವೇಶಿಸಲಾರನು. ಶರೀರದಿಂದ ಹುಟ್ಟಿದ್ದು ಶರೀರಮಯ, ದೇವರಿಂದ ಹುಟ್ಟಿದ್ದು ದೈವಮಯ. ನೀವು ಹೊಸ ಜನ್ಮ ಪಡೆಯಬೇಕೆಂದು ನಾನು ಹೇಳಿದ್ದನ್ನು ಕೇಳಿ ಬೆರಗಾಗಬೇಕಿಲ್ಲ. ಗಾಳಿ ತನಗೆ ತೋಚಿದ ಕಡೆ ಬೀಸುತ್ತದೆ, ಅದರ ಸದ್ದು ನಿನಗೆ ಕೇಳಿಸುತ್ತದೆ, ಆದರೆ ಅದು ಎಲ್ಲಿಂದ ಬರುತ್ತದೆ, ಎಲ್ಲಿಗೆ ಹೋಗುತ್ತದೆ ಎಂಬುದು ನಿನಗೆ ತಿಳಿಯದು. ದೇವರ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬನೂ ಅದರಂತೆಯೇ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ನಿಕೋದೇಮನು ವಿಶ್ವಾಸದ ಮತ್ತು ಬೆಳಕಿನ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ನಿಕೋದೇಮ ಒಬ್ಬ ಶ್ರೀಮಂತ ಫರಿಸಾಯ, ಹೆಸರಾಂತ ಬೋಧಕ ಮತ್ತು ಧಾರ್ಮಿಕ ಸಮಾಲೋಚನಾ ಸಭೆಯ ಅಂದರೆ ಸನೆಡ್ರಿನ್ಸ್ ಸಭೆಯ ಸದಸ್ಯ. ಬಹುಶಃ ಇತರ ಫರಿಸಾಯರಿಗೆ ಹೆದರಿ ಯೇಸುವನ್ನು ಭೇಟಿಯಾಗಲು ಕತ್ತಲಲ್ಲಿ ಬಂದಿರಬೇಕು. ಯೇಸುವಿಗೆ ಈತನ ಹಿನ್ನೆಲೆ ಮತ್ತು ವ್ಯಕ್ತಿತ್ವದ ಅರಿವಿದ್ದರಿಂದ ಆತನೊಡನೆ ಪ್ರಮುಖ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ಚರ್ಚಿಸುತ್ತಾರೆ. ಯೋವಾನನ ಶುಭ ಸಂದೇಶದಲ್ಲಿ 3 ಬಾರಿ ನಿಕೋದೇಮನ ಉಲ್ಲೇಖವಿದೆ. ಮೊದಲನೆಯದಾಗಿ ಇಂದಿನ ಶುಭ ಸಂದೇಶದಲ್ಲಿ, ಎರಡನೆಯದಾಗಿ ಅಧ್ಯಾಯ 7 ವಚನ 45ರಲ್ಲಿ ಯೇಸುವಿನ ಪರ ವಾದಿಸುತ್ತಾನೆ. ಮೂರನೆಯದಾಗಿ ಯೇಸುವಿನ ಅಂತ್ಯ ಸಂಸ್ಕಾರದಲ್ಲಿ ನೆರವಾಗುತ್ತಾನೆ. ಇದನ್ನು ನಾವು 19ನೇ ಅಧ್ಯಾಯ 38ರಿಂದ 42ರವರೆಗಿನ ವಚನಗಳಲ್ಲಿ ಕಾಣಬಹುದು. ಯೇಸುವಿನ ಭೇಟಿಗೆ ಕತ್ತಲಲ್ಲಿ ಬಂದ ನಿಕೋದೇಮನು ವಿಶ್ವಾಸದ ಮತ್ತು ಬೆಳಕಿನ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ. ಪ್ರಿಯರೇ, ಯೋವಾನನ ಪ್ರಕಾರ ಕತ್ತಲು ಅಂಧಕಾರವನ್ನು, ಪಾಪವನ್ನು ಸೂಚಿಸುತ್ತದೆ. ಪ್ರಿಯರೇ, ನಾವು ಪಿತಾ, ಸುತ ಮತ್ತು ಪವಿತ್ರಾತ್ಮರ ಹೆಸರಿನಲ್ಲಿ ನೀರಿನಿಂದ ದೀಕ್ಷಾಸ್ನಾನ ಪಡೆದರಷ್ಟೇ ಸಾಲದು. ಬದಲಿಗೆ ದೀಕ್ಷಾಸ್ನಾನದಲ್ಲಿ ಪವಿತ್ರಾತ್ಮರು ನಮ್ಮಲ್ಲಿ ವಾಸಿಸುತ್ತಾರೆ. ನಮ್ಮ ದೇಹವು ಪವಿತ್ರಾತ್ಮರ ಆಲಯವಾಗುತ್ತದೆ. ಪ್ರಿಯರೇ, ನಮ್ಮ ದೇಹವು ಪವಿತ್ರಾತ್ಮರಿಗೆ ದೇವಾಲಯವಾದರಷ್ಟೇ ಸಾಲದು. ಬದಲಿಗೆ ನಮ್ಮ ಜೀವನವು, ನಮ್ಮ ಮನಸ್ಸು, ನಮ್ಮ ಹೃದಯವು ಪವಿತ್ರಾತ್ಮರಿಗೆ ತೆರೆದುಕೊಂಡು ಪವಿತ್ರಾತ್ಮರ ಸಹಾಯದಿಂದ, ಪವಿತ್ರಾತ್ಮರ ಪ್ರೇರಣೆಯಿಂದ ದೇವರ ಚಿತ್ತದಂತೆ ಬಾಳಲು, ಬದುಕಲು, ಜೀವಿಸಲು ನಾವು ನಮ್ಮನ್ನೇ ಪವಿತ್ರಾತ್ಮರಿಗೆ ಸಮರ್ಪಿಸಿಕೊಳ್ಳೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.